ಮುಪ್ಪಿನ ಷಡಕ್ಷರಿಯವರು ಬರೆದ ತಿರುಕನ ಕನಸು ಪದ್ಯವು ಕನ್ನಡ ಸಾಹಿತ್ಯದ ಅತ್ಯಂತ ಆಸಕ್ತಿದಾಯಕ ಮತ್ತು ಜನಪ್ರಿಯ ಕಥನ ಕವನಗಳಲ್ಲಿ ಒಂದಾಗಿದೆ. ಈ ಪದ್ಯವು ಮನುಷ್ಯನ ಕಲ್ಪನಾಲೋಕ ಮತ್ತು ವಾಸ್ತವದ ನಡುವಿನ ಅಂತರವನ್ನು ಬಹಳ ಪರಿಣಾಮಕಾರಿಯಾಗಿ ಚಿತ್ರಿಸುತ್ತದೆ. ಈ ಪದ್ಯದ ಸಾರಾಂಶವು ಈ ಕೆಳಗಿನಂತಿದೆ. ತಿರುಕನ ಅದ್ಭುತ ಕನಸು. ಒಬ್ಬ ಬಡ ತಿರುಕನು ಊರ ಮುಂದಿನ ಹಳೆಯದಾದ ಧರ್ಮಶಾಲೆಯಲ್ಲಿ ಮಲಗಿದ್ದಾಗ ಒಂದು ಅದ್ಭುತವಾದ ಕನಸು ಕಾಣುತ್ತಾನೆ. ಆ ಕನಸಿನಲ್ಲಿ ಆ ಪಟ್ಟಣದ ರಾಜನು ಮರಣ ಹೊಂದಿದ್ದು ಅವನಿಗೆ ಉತ್ತರಾಧಿಕಾರಿಯಾಗಿ ಯಾವ ಪುತ್ರನೂ ಇರುವುದಿಲ್ಲ. ಪಟ್ಟಾಭಿಷೇಕ. ರಾಜನ ಆಯ್ಕೆಗಾಗಿ ಪಟ್ಟದ ಆನೆಯ ಕೈಗೆ ಒಂದು ಕುಸುಮಮಾಲೆಯನ್ನು ಹೂವಿನ ಮಾಲೆ ನೀಡಿ ಪಟ್ಟಣಕ್ಕೆ ಬಿಡಲಾಗುತ್ತದೆ. ಆನೆಯು ನಡೆದು ಬಂದು ಈ ತಿರುಕನ ಕೊರಳಿಗೆ ಮಾಲೆಯನ್ನು ಹಾಕುತ್ತದೆ. ಇದನ್ನು ಕಂಡು ತಿರುಕನು ತಾನು ಈ ಭೂಮಿಗೆ ಒಡೆಯನಾದೆ ಎಂದು ಅತೀವವಾಗಿ ಹಿಗ್ಗುತ್ತಾನೆ. ವೈಭವದ ಜೀವನ. ಕನಸಿನಲ್ಲಿಯೇ ಅವನಿಗೆ ರಾಜಮರ್ಯಾದೆಯೊಂದಿಗೆ ಪಟ್ಟಾಭಿಷೇಕವಾಗುತ್ತದೆ, ಸುಂದರ ಕನ್ಯೆಯರೊಂದಿಗೆ ವಿವಾಹವಾಗುತ್ತದೆ. ಅವನಿಗೆ ಗಂಡು ಮತ್ತು ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. ರಾಜನಾದ ತಿರುಕನು ಸಿಂಹಾಸನದ ಮೇಲೆ ಕುಳಿತು ವೈಭವದ ರಾಜ್ಯಭಾರ ಮಾಡುತ್ತಾನೆ. ಅನ್ನ ಮಕ್ಕಳು ಬೆಳೆದು ದೊಡ್ಡವರಾದಾಗ ಅವರಿಗೆ ಮದುವೆ ಮಾಡಲು ಮಂತ್ರಿಗಳಿಗೆ ಆಜ್ಞಾಪಿಸುತ್ತಾನೆ. ಅದ್ದೂರಿಯಾದ ಮದುವೆ ಮಂಟಪದಲ್ಲಿ ಸಕಲ ಸಂಭ್ರಮಗಳೊಂದಿಗೆ ವಿವಾಹ ಕಾರ್ಯಗಳು ನಡೆಯುತ್ತವೆ. ಸಂಪತ್ತು, ಅಧಿಕಾರ, ಹೆಂಡತಿ ಮತ್ತು ಮಕ್ಕಳ ಮೋಹದಲ್ಲಿ ಮುಳುಗಿದ ತಿರುಕನಿಗೆ ಅತೀವವಾದ ಅಹಂಕಾರ ಮತ್ತು ಮದ ಉಂಟಾಗುತ್ತದೆ. ವಾಸ್ತವಕ್ಕೆ ಎಚ್ಚರ. ತಿರುಕನು ತನ್ನ ಈ ವೈಭವದ ಲೋಕದಲ್ಲಿ ತೇಲುತ್ತಿರುವಾಗಲೇ ವೈರಿರಾಜರ ಸೈನ್ಯವು ಅವನ ಮನೆಯನ್ನು ಮುತ್ತಿಗೆ ಹಾಕಿದಂತಾಗುತ್ತದೆ. ಈ ಆಕ್ರಮಣದ ಭಯದಿಂದ ತಿರುಕನು ಗಾಬರಿಯಾಗಿ ದಬಾಬಕ್ಕನೆ ಕಣ್ಣು ತೆರೆಯುತ್ತಾನೆ. ಎಚ್ಚರವಾದಾಗ ಅಲ್ಲಿ ರಾಜ್ಯವೂ ಇರುವುದಿಲ್ಲ, ಸೈನ್ಯವೂ ಇರುವುದಿಲ್ಲ. ತಾನು ಮೊದಲಿನಂತೆಯೇ ಹಳೆಯ ಧರ್ಮಶಾಲೆಯಲ್ಲೇ ಇರುವುದನ್ನು ಕಂಡು ಅವನ ಕನಸು ಭಗ್ನವಾಗುತ್ತದೆ. ಪದ್ಯದ ಸಂದೇಶ. ಈ ಪದ್ಯವು ಮನುಷ್ಯನ ಕ್ಷಣಿಕ ಸುಖ ಮತ್ತು ಅಹಂಕಾರದ ವ್ಯರ್ಥತೆಯನ್ನು ತೋರಿಸುತ್ತದೆ. ಕೇವಲ ಕಲ್ಪನೆಯಲ್ಲಿ ತೇಲುವ ಬದಲು ವಾಸ್ತವವನ್ನು ಅರಿಯಬೇಕು ಎಂಬುದು ಈ ಕವನದ ಆಶಯವಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್.